ನಿಮಗೆ ಗೊತ್ತಾ ಈ ಒಬ್ಬ ವ್ಯಕ್ತಿ ನಮ್ಮ ಇಂಡಿಯಾದಲ್ಲಿ ಅಂಡರ್ವೇರ್ ನ ನೋಡೋ ರೀತಿನೇ ಚೇಂಜ್ ಮಾಡ್ತಾರೆ. ಒಂದು ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಈ ಅಂಡರ್ವೇರ್ ನ ಬೈ ಮಾಡೋದು ಒಂದು ಆಕ್ವರ್ಡ್ ವಿಷಯ. ಶಾಪ್ ಅಲ್ಲಿ ಯಾವ್ದೋ ಒಂದು ಕಾರ್ನರ್ ಅಲ್ಲಿ ಪ್ಲೇಸ್ ಮಾಡ್ತಿರ್ತಾರೆ ಅಂಡ್ ಇದ್ರ ಮೇಲೆ ಯಾವ್ದೇ ರೀತಿ ಆಡ್ಸ್ ಕೂಡ ಇರೋದಿಲ್ಲ. ನಮ್ಮ ಜನ ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೇನೆ ನಾಚ್ಕೊಂತಾ ಇರ್ತಾರೆ. ಅವಾಗ ನಮ್ಮ ಇಂಡಿಯನ್ಸ್ ತಲೆಯಲ್ಲಿ ಇದ್ದಿದ್ದು ಒಂದೇ, ಇದ್ರ ಪ್ರೈಸ್ ತುಂಬಾ ಚೀಪ್ ಆಗಿರ್ಬೇಕು. ಈ ಕಂಫರ್ಟ್, ಕ್ವಾಲಿಟಿ ಮತ್ತೆ ಈ ಬ್ರ್ಯಾಂಡ್ ಎಲ್ಲ ಯಾರು ಕೇರೆ ಮಾಡ್ತಾ ಇರ್ಲಿಲ್ಲ. ಅದೇ ಟೈಮಲ್ಲಿ ಅಮೆರಿಕಾದ ಜಾಕಿ ನಮ್ಮ ಇಂಡಿಯನ್ ಮಾರ್ಕೆಟ್ ನ ಅಬ್ಸರ್ವ್ ಮಾಡ್ತಾರೆ ಅಂಡ್ ಅವರು ಶಾಕ್ ಆಗ್ತಾರೆ. ಇಲ್ಲಿರೋ ಕಾಂಪಿಟೇಷನ್ ನ ನೋಡಿ ಅಲ್ಲ, ನಮ್ಮ ಇಂಡಿಯನ್ಸ್ ಮೈಂಡ್ ಸೆಟ್ ನ ನೋಡಿ. ನಮ್ಮ ಇಂಡಿಯನ್ಸ್ ಗೆ ಅಂಡರ್ವೇರ್ ಅಂತ ಅಂದ್ರೆ ಒಂದು ನೆಸೆಸಿಟಿ ಅಷ್ಟೇ, ಯಾವುದೇ ರೀತಿ ಫ್ಯಾಷನ್ ಅಲ್ಲ, ಕಾನ್ಫಿಡೆನ್ಸ್ ಅಲ್ಲ ಅಂಡ್ ಲೈಫ್ ಸ್ಟೈಲು ಅಲ್ಲ. ಬಟ್ ಜಾಕಿ ಅವಾಗ ಒಂದು ವಿಷಯನ ಅರ್ಥ ಮಾಡ್ಕೊಂತಾರೆ, ದಟ್ ನಮ್ಮ ಇಂಡಿಯಾ ಇನ್ನು ಅನ್ಟಚ್ಡ್ ಮಾರ್ಕೆಟ್ ಅಂತ. ಇದ್ರ ಜೊತೆಗೆ ಅವ್ರಿಗೆ ಇನ್ನೂ ಒಂದ್ಸತಿ ಅರ್ಥ ಆಗುತ್ತೆ ದಟ್ ನಾವೇನಾದ್ರೂ ಡೈರೆಕ್ಟ್ ಆಗಿ ಇಂಡಿಯನ್ ಮಾರ್ಕೆಟ್ ಹೋದ್ರೆ ಪಕ್ಕಾ ಫೇಲ್ ಆಗ್ತೀವಿ ಅಂತ. ಅವಾಗಲೇ ಇವರು ಸುಂದರ್ ಜಿನೋಮಲ್ ಹತ್ರ ಹೋಗ್ತಾರೆ. ಇವರು ಒಬ್ಬ ಇಂಡಿಯನ್ ಆರಿಜಿನ್ ಬಿಸ್ನೆಸ್ ಮ್ಯಾನ್. 30 ವರ್ಷದಿಂದ ಫಿಲಿಪೈನ್ಸ್ ಅಲ್ಲಿ ಈ ಜಾಕಿಗೆ ಟ್ರಸ್ಟೆಡ್ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ. ಅಲ್ಲಿಂದ ಈ ಗೇಮ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸುಂದರ್ ಅವರು ಈ ಅಂಡರ್ವೇರ್ ನ ಒಂದು ಚೀಪ್ ಪ್ರಾಡಕ್ಟ್ ತರ ಟ್ರೀಟ್ ಮಾಡಲ್ಲ, ಅದನ್ನ ಇವರು ಒಂದು ಲೈಫ್ ಸ್ಟೈಲ್ ಪ್ರಾಡಕ್ಟ್ ತರ ಪೊಸಿಷನ್ ಮಾಡ್ತಾರೆ. ಬೇರೆ ಬ್ರಾಂಡ್ಸ್ ಎಲ್ಲ ಅಂಡರ್ವೇರ್ ನ ಶಾಪ್ ಅಲ್ಲಿ ಯಾವುದೋ ಒಂದು ಡಾರ್ಕ್ ಕಾರ್ನರ್ ಅಲ್ಲಿ ಪ್ಲೇಸ್ ಮಾಡ್ತಿದ್ರೆ ಇವರು ಅದಕ್ಕೆ ಆಪೋಸಿಟ್ ಆಗಿ ಮಾಡ್ತಾರೆ. ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಹಾಕ್ಸ್ತಾರೆ, ವೈಟ್ ಫಾರಿನರ್ಸ್ ನ ಯೂಸ್ ಮಾಡ್ಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಂಡ್ ಇವರು ಅಂಡರ್ವೇರ್ ಅಂತ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಅನ್ನೋ ಮೆಸೇಜ್ ನ ಕೊಡ್ತಾರೆ. ಇವರು ಯಾವತ್ತು ಚೀಪ್ ಪ್ರೈಸ್ ಬಗ್ಗೆ ಮಾತಾಡೋದಿಲ್ಲ, ಆಫರ್ಸ್ ಮತ್ತೆ ಡಿಸ್ಕೌಂಟ್ಸ್ ಬಗ್ಗೆ ಮಾತಾಡೋದಿಲ್ಲ. ಇನ್ಸ್ಟೆಡ್ ಕಂಫರ್ಟ್, ಫಿಟ್, ಫ್ಯಾಬ್ರಿಕ್ ಮತ್ತೆ ಫೀಲಿಂಗ್ ಬಗ್ಗೆ ಮಾತಾಡ್ತಾರೆ. ಅಲ್ಲಿಂದ ಅಂಡರ್ವೇರ್ ನ ಒಂದು ಫ್ಯಾಷನ್ ಮಾಡ್ತಾರೆ. ಇನ್ನೊಂದು ಶಾಕಿಂಗ್ ವಿಷಯ ಏನ್ ಗೊತ್ತಾ, ಈ ಜಾಕಿದು ಪ್ರೈಸಿಂಗ್ ಬೇರೆ ಬ್ರಾಂಡ್ಸ್ ತರ ಇರೋದಿಲ್ಲ. ಬೇರೆ ಬ್ರಾಂಡ್ಸ್ ಎಲ್ಲ ಚೀಪ್ ಆಗಿ ಇಟ್ಟಿದ್ರೆ ಇವರು ಆಲ್ಮೋಸ್ಟ್ ಡಬಲ್ ಪ್ರೈಸ್ ಇಡ್ತಾರೆ. ಯಾವುದೇ ರೀತಿ ಡಿಸ್ಕೌಂಟ್ಸ್, ಆಫರ್ಸ್ ಮತ್ತೆ ಬಾರ್ಗೇನಿಂಗ್ ಗೆ ಚಾನ್ಸೇ ಕೊಡೋದಿಲ್ಲ. ಇದ್ರ ರಿಸಲ್ಟ್ ಫೇಲ್ ಆಗ್ಲಿಲ್ಲ, ಎಕ್ಸ್ಪ್ಲೋಡ್ ಆಗುತ್ತೆ. ಸಡನ್ಲಿ ಈ ಜಾಕಿ ಜಸ್ಟ್ ಅಂಡರ್ವೇರ್ ಅಷ್ಟೇ ಅಲ್ಲ, ಒಂದು ಪ್ರೀಮಿಯಂ ಇನ್ನರ್ ವೇರ್ ಅಂತ ಅನ್ಸ್ಕೊಳ್ಳುತ್ತೆ. ಆಮೇಲೆ ಅಥ್ಲೇಜರ್ಸ್, ಥರ್ಮಲ್ಸ್ ಮತ್ತೆ ಎವ್ರಿಡೇ ವೇರ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಒಂದು ಟ್ಯಾಬು ಪ್ರಾಡಕ್ಟ್ ಇವತ್ತು ಸ್ಟೇಟಸ್ ಗೆ ಸಿಂಬಲ್ ಆಗುತ್ತೆ. ಲೆಸನ್ ತುಂಬಾ ಸಿಂಪಲ್ ಆಗಿದೆ. ಎಲ್ಲ ಹೇಳ್ತಾರೆ ನಮ್ಮ ಇಂಡಿಯಾ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಅಂತ. ಹೌದು, ಬಟ್ ನಮ್ಮ ಇಂಡಿಯನ್ಸ್ ಯಾವತ್ತೂ ಚೀಪ್ ಪ್ರಾಡಕ್ಟ್ಸ್ ನ ಹುಡುಕಲ್ಲ. ಇನ್ಸ್ಟೆಡ್ ಕಾನ್ಫಿಡೆನ್ಸ್ ಕೊಡೋ ಬ್ರಾಂಡ್ಸ್ ನ ಹುಡುಕ್ತಾರೆ. ನೀವು ಪರ್ಸೆಪ್ಷನ್ ಚೇಂಜ್ ಮಾಡಿದ್ರೆ ಈ ಪ್ರೈಸ್ ಅನ್ನೋದು ಪ್ರಾಬ್ಲಮ್ ಆಗಲ್ಲ. ಇದು ಡೇಟ್ ಆಫ್ ಸ್ಟೋರಿ ಬಿಹೈಂಡ್ ಇಂಡಿಯನ್ ಬ್ರಾಂಡ್ಸ್. ನೆಕ್ಸ್ಟ್ ಯಾವ ಬ್ರಾಂಡ್ ಸ್ಟೋರಿ ಬೇಕು ಅಂತ ಕಮೆಂಟ್ ಮಾಡಿ. ಅಂಡ್ ಇದೇ ತರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ನೀವು ಇನ್ನೂ ನೋಡ್ಬೇಕು ಅಂತ ಇದ್ರೆ ನಮ್ಮ ಮಾರ್ಕೆಟ್ ವಿಚಾರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಾಘು ಸೈನಿಂಗ್.